ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಪರ ಮಾಜಿ ಸಿಎಂ ಬಿಎಸ್ವೈ ಪ್ರಚಾರವನ್ನು ನಡೆಸಲಿದ್ದಾರೆ. ಯಡಿಯೂರಪ್ಪ ಮೂಲಕ ಲಿಂಗಾಯತ ಮತಗಳ ಭದ್ರಕ್ಕೆ ಕಸರತ್ತು ನಡೆಸ್ತಾ ಇದ್ದಾರೆ ವಿ ಸೋಮಣ್ಣ. ತುಮಕೂರಿನ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಪರವಾಗಿ ಬಿಎಸ್ವೈ ಇವತ್ತು ಅಖಾಡಕ್ಕಿಳಿತಾ ಇದ್ದಾರೆ. ಶತಾಯಗತಾಯ ಗೆಲ್ಲಬೇಕು ಅನ್ನುವಂಥ ಪ್ರಯತ್ನ. ಸೋಮಣ್ಣ ಪರ ಮೂರನೇ ಬಾರಿಗೆ ಪ್ರಚಾರಕ್ಕೆ ಹೋಗ್ತಿದ್ದಾರೆ ಯಡಿಯೂರಪ್ಪ. ಕೊನೆ ದಿನ ಬಹಿರಂಗ ಪ್ರಚಾರ ಹಿನ್ನೆಲೆ ತಿಪಟೂರಿನಲ್ಲಿ ರೋಡ್ ಶೋ ಕೂಡ ಇದೆ. ತಿಪಟೂರಿನ ಕಲ್ಪತರು ಕಾಲೇಜು ಸರ್ಕಲ್ನಿಂದ ಕೋಡಿ ಸರ್ಕಲ್ವರೆಗೂ ಕೂಡ ರ್ಯಾಲಿ ಇದೆ. ತುಮಕೂರಿನಲ್ಲಿ ಇವತ್ತು ಅಮಿತ್ ಶಾ ಕಾರ್ಯಕ್ರಮ ನಿಗದಿಯಾಗಿತ್ತು, ಆದರೆ ಅದು ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಬಿಎಸ್ವೈ ಇವತ್ತು ಪ್ರಚಾರವನ್ನು ಮಾಡಲಿದ್ದಾರೆ. ನೋಡಿ, ಮೂರನೇ ಬಾರಿಗೆ ಯಡಿಯೂರಪ್ಪನವರು ವಿ ಸೋಮಣ್ಣ ಪರವಾಗಿ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಲಿಂಗಾಯತ ಮತಗಳ ಒಂದು ಓಲೈಕೆಯ ಪ್ರಯತ್ನ ಕೂಡ ಆಗ್ತಾ ಇದೆ ಯಡಿಯೂರಪ್ಪನವರ ಮೂಲಕ. ಏಕೆಂದರೆ ಈ ಬಾರಿ ತುಮಕೂರು ಅಲ್ಲಿ ಗಮನಿಸಿದ್ವಿ ನಾವು, ಆರಂಭದಲ್ಲಿ ಯಾವ ರೀತಿ ಸಣ್ಣ ಪುಟ್ಟ ಅಸಮಾಧಾನಗಳಿತ್ತು ಅಂಥೇಳಿ ಯಡಿಯೂರಪ್ಪನವರು ಮಧ್ಯಪ್ರವೇಶ ಮಾಡಿ ಅದನ್ನು ಬಗೆಹರಿಸಿದರು. ಈಗ ಬಿ ಎಸ್ ವೈ ಅವ್ರಿಗೂ ಕೂಡ ಒಂದು ರೀತಿ ಸವಾಲು ಇದು. ಸೋಮಣ್ಣ ಅವ್ರ ಪರವಾಗಿ ಮಿಂಚಿನ ಸಂಚಾರವನ್ನು ಯಡಿಯೂರಪ್ಪನವರು ಮಾಡಲಿದ್ದಾರೆ. ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಲಿಂಗಾಯತ ಮತಗಳು ಹೆಚ್ಚಾಗಿರೋದ್ರಿಂದಾಗಿ ಈಗ ಯಡಿಯೂರಪ್ಪನವ್ರನ್ನ ಕರೆಸಿ ಪ್ರಚಾರವನ್ನು ಮಾಡಿಬಿಟ್ರೆ ಆ ಮತಗಳು ನಮ್ಮ ಪರವಾಗಿ ವಾಲಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ವಿ ಸೋಮಣ್ಣ ಅವರು ಇದ್ದಾರೆ. ಯಡಿಯೂರಪ್ಪನವರು ಕೂಡ ಅಷ್ಟೇ ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಜ್ಯಾದ್ಯಂತ ಸುತ್ತಾಡಿ ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಶ್ರಮಿಸ್ತಾ ಇದ್ದಾರೆ. ಅದೇ ರೀತಿ ವಿ ಸೋಮಣ್ಣ ಪರವಾಗಿ ಇವತ್ತು ಅಖಾಡಕ್ಕಿಳಿತಾರೆ. ಬಹಿರಂಗ ಪ್ರಚಾರಕ್ಕೆ ಇವತ್ತು ಕೊನೆ ದಿನ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರಚಾರ ಬಹಳ ಮುಖ್ಯವಾಗಿರುತ್ತೆ. ಸಂಜೆ 6 ಗಂಟೆ ಮೇಲೆ ಮನೆಗೆ ಪ್ರಚಾರಕ್ಕೆ ಅವಕಾಶ ಇದ್ದರೂ ಕೂಡ 6 ಗಂಟೆ ಒಳಗಡೆ ನಡೆಯುವಂತಹ ಇವತ್ತಿನ ಕ್ಯಾಂಪೇನ್ ಇದೆಯಲ್ವಾ, ಇದು ಅಭ್ಯರ್ಥಿಗಳ ಪಾಲಿಗೆ ಒಂಥರ ಡಿ ಡೇ ಅಂತ ಹೇಳ್ಬೋದು, ನಿರ್ಣಾಯಕವಾದಂಥ ದಿನ. ನಾಳೆ ಮತ್ತೆ ಬಹಿರಂಗ ಪ್ರಚಾರ ಮಾಡ್ತೀವಿ ಅಂತಂದರೆ ಅದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಕೊನೆಯ ಕ್ಷಣದ ಕಸರತ್ತು ಅಂತ ಹೇಳ್ಬೋದು. ಯಡಿಯೂರಪ್ಪನವರ ಮೂಲಕ ಆ ಸಮುದಾಯದ ಮತಗಳ ಒಂದು ಓಲೈಕೆ. ನೋಡಿ, ಯಡಿಯೂರಪ್ಪನವ್ರನ್ನ ಈಗಲೂ ಕೂಡ ಪ್ರಶ್ನಾತೀತ ಲಿಂಗಾಯತ ಸಮುದಾಯದ ನಾಯಕರು ಅಂತಲೇ ಅಂದ್ಕೊಂಡಿದ್ದಾರೆ ಆ ಸಮುದಾಯದ ಜನ. ಹಾಗಾಗಿ ಇಲ್ಲಿ ಜಾತಿ ಲೆಕ್ಕಾಚಾರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವರ್ಕೌಟ್ ಆಗೇ ಆಗುತ್ತೆ. ವಿ ಸೋಮಣ್ಣ ಅವರು ಕೂಡ ಅದೇ ಸಮುದಾಯಕ್ಕೆ ಸೇರಿದಂಥವರಾಗಿರೋದ್ರಿಂದಾಗಿ ಆ ಸಮುದಾಯದ ಎಲ್ಲ ವೋಟ್ ಬ್ಯಾಂಕ್ ನಮ್ಮ ತೆಕ್ಕೆಗೆ ಬರುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ವಿ ಸೋಮಣ್ಣ ಅವರಿದ್ದಾರೆ. ಹಾಗಾಗಿ ಯಡಿಯೂರಪ್ಪನವರು ಕೂಡ ಇದನ್ನು ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ, ಗೆದ್ದು ತೋರಿಸಬೇಕು ಅಂತ. ಈ ಬಾರಿಯಲ್ಲಿ ಮುದ್ದಹನುಮೇಗೌಡರು ಎದುರಾಳಿಯಾಗಿ ಕಣಕ್ಕಿಳಿದಿದ್ದಾರೆ. ಟಫ್ ಫೈಟ್ ಅಂತರೂ ಖಂಡಿತವಾಗ್ಲೂ ಇದೆ. ವಿ ಸೋಮಣ್ಣ ಅವರು ಕೂಡ ಅಷ್ಟೇ ನಿರಂತರವಾಗಿ ತುಮಕೂರಿನ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಅಬ್ಬರದ ಪ್ರಚಾರವನ್ನು ಮಾಡಿಕೊಂಡು ಬಂದಿದ್ದಾರೆ. ಯಡಿಯೂರಪ್ಪನವರ ಇವತ್ತಿನ ಪ್ರಚಾರ ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಈಗಾಗಲೇ 14 ಕ್ಷೇತ್ರಗಳಲ್ಲೂ ಕೂಡ ಯಡಿಯೂರಪ್ಪನವರು ಓಡಾಡಿದ್ದಾರೆ. ತುಮಕೂರು ಅಂತಂದರೆ ಅದೊಂಥರ ಭಾವನಾತ್ಮಕವಾದಂಥ ಸಂಬಂಧ. ಮಠದೊಂದಿಗೂ ಕೂಡ ಉತ್ತಮ ಬಾಂಧವ್ಯವನ್ನು ವಿ ಸೋಮಣ್ಣ ಹೊಂದಿದ್ದಾರೆ. ಅಲ್ಲಿನ ಜನರ ಜೊತೆಗೂ ಕೂಡ ಸಾಕಷ್ಟು ಬಾರಿ ಬೆರೆತಿದ್ದಾರೆ. ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದಂಥ ಅನುಭವ ಇದೆ. ಹಾಗಾಗಿ ವಿ ಸೋಮಣ್ಣ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ.